ವೀಕ್ಷಕರೇ, ವೀರೇಂದ್ರ ಪಾಟೀಲ್ ಅವರ ಸರ್ಕಾರದಲ್ಲಿ ಬಂಗಾರಪ್ಪನವರಿಗೇನೆ ಅವಕಾಶ ಸಿಕ್ಕಿರಲಿಲ್ಲ. ಸಿದ್ದರಾಮಯ್ಯ ಅವರ ಫಸ್ಟ್ ಟರ್ಮ್ನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದರು. ಅದೇ ರೀತಿ ಪರಮೇಶ್ವರ್ ಕೂಡ ಆ ಸಂದರ್ಭದಲ್ಲಿ ಸೋತಿದ್ರಿಂದ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದರು. ಸೊ ಹೀಗೆ ಹಲವು ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಹಲವು ಆಕಾಂಕ್ಷಿಗಳು ಅಥವಾ ಪ್ರಬಲ ಆಕಾಂಕ್ಷಿಗಳು ಅಥವಾ ಅತ್ಯಂತ ಪ್ರಬಲರು ಅನಿಸ್ಕೊಂಡಂಥವರು ಸಚಿವ ಸ್ಥಾನದಿಂದ ವಂಚಿತರಾಗುವುದು ಸರ್ವೇ ಸಾಮಾನ್ಯ. ಕೆಲವು ಸಾರಿ ನೀವಿರುವಂಥ 20 ಸ್ಥಾನಗಳನ್ನು ಎಷ್ಟು ಜನಕ್ಕೆ ಕೊಡೋದು ಸಾಧ್ಯ? ಸಂಪುಟದಲ್ಲಿ 36 ಸ್ಥಾನ ಇದೆ ಅಂತಾದರೆ ಎಷ್ಟು ಜನಕ್ಕೆ ಅದನ್ನು ಹಂಚೋದಕ್ಕೆ ಸಾಧ್ಯ? 224 ಜನಕ್ಕೂ ಹಂಚೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ವಂಚಿತರಾಗಲೇಬೇಕು. ಈಗ ನಮ್ಮಲ್ಲಿ ಕೂಡ ಈ ಎರಡನೇ ಲಿಸ್ಟ್ ಬಂದಂಥ ಸಂದರ್ಭದಲ್ಲಿ ಒಂದು 12ರಿಂದ 15 ಮಂದಿ ಈ ತೀವ್ರ ಅಸಮಾಧಾನಿತರು ಅನ್ನೋರಿದ್ದಾರೆ. ರಾಜೀನಾಮೆ ಕೂಡ ಹಂತಕ್ಕೂ ಹೋಗಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವರು ಪ್ರೊಟೆಸ್ಟ್ಗಳನ್ನು ಮಾಡಿಸ್ತಾ ಇದ್ದಾರೆ. ತಮ್ಮ ಬೆಂಬಲಿಗರಿಂದ ರಸ್ತೆ ತಡೆಯನ್ನ ನಡೆಸ್ತಾ ಇದ್ದಾರೆ. ಇಂಥ ಅಸಮಾಧಾನಿತ ಶಾಸಕರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆ ಎಚ್ಚರಿಕೆಯನ್ನ ನೀವು ಒಮ್ಮೆ ಕೇಳಿಸ್ಕೊಂಡು ಬಂದ್ಬಿಡಿ, ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡು ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಎಸ್, ಇದು ಡಿ.ಕೆ. ಶಿವಕುಮಾರ್ ಅವರ ಖಡಕ್ ಎಚ್ಚರಿಕೆ. ನಿನ್ನೆ ಸಂಜೆ 7 ಗಂಟೆಗೆ ಡಿ.ಕೆ. ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದ್ರು. ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನಿತರ ಪರ ಕೂಡ ಮಾತಾಡಿದರು. ಅಸಮಾಧಾನಿತರಿಗೆ ಮುಂದೆ ಯಾವ್ಯಾವ ರೀತಿ ಸ್ಥಾನವನ್ನು ಕಲ್ಪಿಸ್ತೀವಿ, ನಮ್ಮ ಮುಂದೆ ಏನೇನು ಅವಕಾಶಗಳಿದೆ, ನೀವು ಕೂಡ ತಾಳ್ಮೆಯಿಂದ ಕಾಯಿರಿ, ನಿಮಗೆ ಕಾದರೆ ಮುಂದೆ ಇಂಥ ಅವಕಾಶಗಳು ಸಿಗುತ್ತೆ. ನಾನೂ ಕೂಡ ಕಾದಿದ್ದೆ, ನಾನು ಕೂಡ ಜಾತಕ ಪಕ್ಷಿಯಂತೆ ಕಾದಿದ್ರಿಂದಾನೇ ಇವತ್ತು ಕಾಂಗ್ರೆಸ್ನಲ್ಲಿ CM ಆಗಿದ್ದೀನಿ ಅನ್ನೋ ಮಾತನ್ನ ಅಥವಾ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಅಸಮಾಧಾನಿತರು ಸುಮ್ಮನಾದ್ರ? ಖಂಡಿತ ಇಲ್ಲ. ಅಸಮಾಧಾನಿತರ ಲಿಸ್ಟ್ನಲ್ಲಿರುವ ಕೆಲವರ ಹೆಸರುಗಳನ್ನ ಹೇಳಿ ನಂತರ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರು ಯಾವ ರೀತಿ ಅಸಮಾಧಾನವರನ್ನು ಹೊರ ಹಾಕಿದ್ದಾರೆ ಮತ್ತು ಕೆಲವರು ತಂಡ ಕೂಡ ಹೊಡೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ ಹೊರಬಿದ್ದ ತಕ್ಷಣವೇ ಕೆಲವರು ತಂಡ ಹೊಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಸಮಾಧಾನಿತರ ಲಿಸ್ಟ್ನಲ್ಲಿ ಬೆಂಗಳೂರಿನ ಮಟ್ಟಿಗೆ ನೋಡೋದಾದ್ರೆ ಶಾಂತಿನಗರ ಕ್ಷೇತ್ರದ ಶಾಸಕ N.A. ಹ್ಯಾರಿಸ್ ಇದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಮೊಣಕಾಲ್ಮೂರಿನ N.Y. ಗೋಪಾಲಕೃಷ್ಣ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಇದರಲ್ಲಿದ್ದಾರೆ. ಮೈಸೂರಿನಿಂದ ತನ್ವೀರ್ ಸೇಠ್ ಅಸಮಾಧಾನಿತಗೊಂಡಿದ್ದಾರೆ. ಅವರ ಒಬ್ಬ ಅಭಿಮಾನಿ, ಅಂಧ ಅಭಿಮಾನಿ ಅಂತ ಕರಿಬೇಕು, ಈತನ ಏನು ಕರಿಬೇಕು ಅಂತ ಗೊತ್ತಿಲ್ಲ, ಈತ ವಿಷ ಕೂಡ ಕುಡಿದು ಬಿಟ್ಟಿದ್ದಾನೆ. ಅಂದರೆ ಅವನ ಹೆಂಡ್ರು ಮಕ್ಕಳು ಮನೆ ಅದ್ರ ಬಗ್ಗೆ ಅವನೇನು ಯೋಚನೆ ಮಾಡ್ದಂಗಿಲ್ಲ. ಇವನು ಬಹುಶಃ ಇವನು ಅಂಧ ಅಭಿಮಾನಿಯೇ, ಅದರಲ್ಲೇನು ನೋ ಡೌಟ್. ಹಾಗೆ ಬೆಂಗಳೂರಿನಲ್ಲಿ ಪ್ರಬಲ ಶಾಸಕರಾಗಿದ್ದಂಥ ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ ಕೂಡ ಅಸಮಾಧಾನಿತರಿದ್ದಾರೆ. ಅವರು ಕೂಡ ತಮಗೆ ಖಾತೆ ಸಿಕ್ಕೇ ಬಿಡುತ್ತೆ, ಕಳೆದ ಬಾರಿ ಸಿಕ್ಕಿರಲಿಲ್ಲ, ಈ ಬಾರಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಪ್ರಿಯಾ ಕೃಷ್ಣ ಅವರ ಕೆಲಸವನ್ನು ನೋಡಿದ್ರೆ ಕೂಡ ಕ್ಷೇತ್ರದಲ್ಲೂ ಬಹಳ ಉತ್ತಮವಾದ ಕೆಲಸವನ್ನೇ ಮಾಡಿದ್ದಾರೆ. ಇನ್ನು ಕೋಲಾರ ಜಿಲ್ಲೆಗೆ ಮನ್ನಣೆಯೇ ಇಲ್ಲ.
ಕೋಲಾರದಲ್ಲಿ ನೀವು ನೋಡಿದ್ರೆ ಎಸ್ ಎ ನಾರಾಯಣಸ್ವಾಮಿ ಅಸಮಾಧಾನಿತಗೊಂಡ್ರ ಅವ್ರ ಬೆಂಬಲಿಗರು ಬೀದಿಗೆ ಇಳಿದಿದ್ದಾರೆ. ಅದೇ ರೀತಿ ಕೊತ್ತನೂರು ಮಂಜು ಇವರು ಫಸ್ಟ್ ಟರ್ಮ್ MLA ಆದರೂ ಕೂಡ ಅವರು ತನಗೆ ಕೊಡ್ತಾರೆ ಅನ್ನುವ ನಂಬಿಕೆಯನ್ನ ಇಟ್ಕೊಂಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಪ್ರದೀಪ್ ಈಶ್ವರ್ ಸಿಡಿಗುಂಡು ನನಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಸಾಕಷ್ಟು ಸಾರಿ ಹೇಳಿದ್ರು. ಅವರು ಕೂಡ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಅದೇ ರೀತಿ ಅಪ್ಪಾಜಿ ನಾಡಗೌಡ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಮಂಕಾಳ ವೈದ್ಯಗೆಂತೂ ಅಸಮಾಧಾನದ ಬದಲಿಗೆ ಅವಮಾನ ಆಗಿದೆ ಅಂತಾನೆ ಹೇಳ್ಬೋದು. ಲಿಸ್ಟ್ ಬಿಡೋದ್ರಲ್ಲೇ 108 ಗೊಂದಲ, ಹಂಗಾಗಿ ಇವರಿಗೆ ಅಸಮಾಧಾನಿತ ಆಗಿದ್ದಾರೆ. ಇನ್ನು ಗಾಯತ್ರಿ ಶಾಂತೇಶ್ವರ್ ಇವರು ಕೂಡ ಇದೇ ಲಿಸ್ಟ್ಗೆ ಸೇರ್ತಾರೆ. ಗಾಯತ್ರಿ ಶಾಂತೇಶ್ವರ್ಗೂ ಕೂಡ ಅಸಮಾಧಾನಗೊಂಡು ಅವರು ಅತ್ತಗೂ ಇಲ್ಲ ಇತ್ತಾಗಿಲ್ಲ ಅನ್ನೋ ರೀತಿ ಪಾಪ ಅವರು ಆಕಾಂಕ್ಷಿ ಕೂಡ ಆಗಿರ್ಲಿಲ್ಲಂತೆ. ಅವ್ರ ಪರಿಷತ್ತಿಗೆ ಉಪಸಭಾಪತಿ ಮಾಡಿ ತಮ್ಮನ್ನ ಅಂತ ಕೇಳ್ಕೊಂಡಿದ್ರಂತೆ. ಪ್ರಾಣೇಶ್ ಸ್ಥಾನಕ್ಕೆ ನಾನು ಹೋಗಬೇಕು, ನನ್ನ ಗುರಿಯೇ ಅದು ಅಂತ ಸಿದ್ದರಾಮಯ್ಯ ಅವರ ಮುಂದೆ ಬಂದು ಹೇಳಿದ್ರಂತೆ. ಹಾಗೇನೆ ಹೈಕಮಾಂಡ್ಗೂ ಕೂಡ ಅದೇ ಸಂದೇಶವನ್ನ ರವಾನೆ ಮಾಡಿದ್ರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಇವರೆಲ್ಲೂ ನೇರವಾಗಿ ಮಾತಾಡಿಲ್ಲ, ಬೀದಿಗಿಳಿದಿದ್ದಾರೆ. ಬೆಂಬಲಿಗರ ಮೂಲಕ ಒಂದು ಪ್ರಯತ್ನವನ್ನ, ಇನ್ನೂ ಒಂದು ಸ್ಥಾನ ಇದೆ, ಮಹಿಳಾ ಕೋಟ ತನಗಿನ್ನೂ ಸಿಗಬಹುದು ಅನ್ನುವ ನಿರೀಕ್ಷೆಯನ್ನ ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯವರು ಬೀದಿಗಿಳಿದಿದ್ದಾರೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದೆಯಂತೆ. ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಅವರನ್ನ ಸಮಾಧಾನ ಮಾಡೋದಕ್ಕೆ ಚಲುವರಾಯ ಸ್ವಾಮಿ ಹಾಗೆ ಮಾಗಡಿ ಬಾಲಕೃಷ್ಣ ಈಗಾಗಲೇ ಫೀಲ್ಡ್ಗಿಳಿದಿದ್ದಾರೆ. ಸುರ್ಜೇವಾಲಾ ಅವರು ನೇರವಾಗಿ ಕೆಲವು MLAಗಳಿಗೆ ಫೋನ್ ಮಾಡ್ತಾ ಇದ್ದಾರೆ, ಹಿರಿಯ ಶಾಸಕರಿಗೆಲ್ಲ. ನಿಮಗೆ ಖಂಡಿತವಾಗೂ ಒಂದು ಒಳ್ಳೆ ಅವಕಾಶವನ್ನು ಕೊಡುತ್ತೆ ಪಾರ್ಟಿಯಲ್ಲಿರಿ, ಯಾವ ಕಾರಣಕ್ಕೂ ಕೂಡ ಸಾಮೂಹಿಕ ರಾಜೀನಾಮೆಯ ನಿರ್ಧಾರವನ್ನು ಕೈಗೊಳ್ಳಬೇಡಿ ಅಂತ. ಇದರ ನಡುವೆನೂ ಕೂಡ ಕೆಲವರು ಅಸಮಾಧಾನಿತಗೊಂಡವರು ರಾಜೀನಾಮೆ ಕೊಟ್ಟಿದ್ರಿಂದ ಯಶವಂತಗೌಡ ಇಂಡಿ ಶಾಸಕರು ರಾಜೀನಾಮೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಭದ್ರಾವತಿಯ ಶಾಸಕ ಸಂಗಮೇಶ್ವರ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಈಗ ಸ್ವಲ್ಪ ತಂಡ ಹೊಡೆದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಬೆಳಗ್ಗೆ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಿಗಮ ಮಂಡಳಿಯೋ ಮತ್ಯಾವುದೋ ಅವಕಾಶವನ್ನು ಕೊಡ್ತೀನಿ, ಅಲ್ಲಿವರೆಗೂ ಸುಮ್ಮನಿರ್ಬೇಕು ಅಂದ್ರಂತೆ DK ಶಿವಕುಮಾರ್. ಹಾಗಾಗಿ ಈಗ ಮಾಧ್ಯಮಗಳ ಜೊತೆ ಬಂದು ಮಾತಾಡ್ತಾ ನನ್ನ ನಿರ್ಧಾರಕ್ಕೆ ಬದ್ಧ, ಆದರೆ ರಾಜೀನಾಮೆ ಕೊಡೋ ಬಗ್ಗೆ ಇನ್ನೂ ಸ್ವಲ್ಪ ಯೋಚಿಸ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಾವ ಹಿಂದಿನ ಕಂದಾಯ ಸಚಿವರು ಮತ್ತು ಸ್ಪೀಕರ್ ಕೂಡ ಆಗಿದ್ದಂತಹ ಕಾಗೋಡು ತಿಮ್ಮಪ್ಪನವರು ಅವರಿಗೆ ಸಮಾಧಾನವನ್ನು ಕೂಡ ಪಡಿಸಿದ್ದಾರೆ. ಆದರೆ ಅವ್ರದ್ದಿರುವಂಥದ್ದು ಒಂದೇ ಒಂದು ಬೇಡಿಕೆ, ಹಿಂದೆ ಕೊಟ್ಟಂಥವ್ರಿಗೆ ಯಾಕೆ ಕೊಟ್ರಿ, ನಾನು ಕೂಡ ಆಕಾಂಕ್ಷಿ ಆಗಿದ್ದೆ ಅಂದರೆ ಮಧು ಬಂಗಾರಪ್ಪ ಅವರ ಮೇಲಿನ ಅಸಮಾಧಾನವನ್ನು ಅವರು ಹೊರ ಹಾಕ್ತಾ ಇದ್ದಾರೆ. ಮಂಕಾಳ ವೈದ್ಯ ಹೊರ ಹಾಕಿ ಒಂಥರ ಪೆಚ್ಚಾಗಿ ಓಡಾಡ್ತಾ ಇದ್ರು ನಿನ್ನೆ. ಕಾರಣ ಏನು ಅಂತಂದ್ರೆ, ಹೈಕಮಾಂಡ್ ಮಾಡಿದಂಥ ಈ ಪಟ್ಟಿ ತಯಾರಿಕೆಯಲ್ಲೇ ಆಗಿರುವಂಥ ಗೊಂದಲ, ಅವರು ಹೆಸರನ್ನು ತೆಗೆದು SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಹಾಕಿರೋದ್ರಿಂದ ಈಗ ಈ ಸಾಮೂಹಿಕ ಬೆದರಿಕೆಯನ್ನು ಏನು ಹಾಕ್ತಾ ಇದ್ರಲ್ಲ, ಇವರಿಗೆ DK ಶಿವಕುಮಾರ್ ಈ ಖಡಕ್ ಎಚ್ಚರಿಕೆಯನ್ನು ರವಾನಿಸುವ ಕೆಲಸವನ್ನು ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ ಅವರ ಸರ್ಕಾರದಲ್ಲಿ ಬಂಗಾರಪ್ಪ ಅವರೇ ಸುಮ್ಮನಿದ್ರು, ಇನ್ನು ಧರ್ಮಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸುಮ್ಮನಿದ್ವಿ. ಅದೂ ಆದ ನಂತರ ಸಿದ್ದರಾಮಯ್ಯ ಅವರೇ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಸಂಪುಟಕ್ಕೆ ಸೇರಿಸ್ಕೊಂಡಿಲ್ಲ, ನಾನು ಸುಮ್ಮನಿದ್ದೆ, ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ಬೋದಿತ್ತಲ್ಲ, ಆ ಕೊಡದೇ ಇರೋದ್ರಿಂದಾನೇ ಈ ಸ್ಥಾನಕ್ಕೆ ಬಂದಿದ್ದೀನಿ. ಒಂದು ವೇಳೆ ರಾಜೀನಾಮೆ ಏನಾದರೂ ಕೊಟ್ಟರೆ ತಕ್ಷಣ ಅಕ್ಸೆಪ್ಟ್ ಮಾಡ್ತೀನಿ, ನೋ ಡೌಟ್ ಇಟ್ ಅಂತ ಹೇಳಿದ್ದಾರೆ, ನೋ ಡೌಟ್ ಅಬೌಟ್ ಇಟ್ ಅಂತ ಹೇಳಿದ್ದಾರೆ. ಸೊ ಈ ಸಂದೇಶ ಈಗ ಈ ಎಲ್ಲ 12-15 ಮಂದಿ ಅಸಮಾಧಾನಿತರು ಏನಿದಾರಲ್ಲ, ಇವ್ರ ಹೆಸರು ಹೇಳಿದ್ನಲ್ಲ, ಇವರೆಲ್ಲರೂ ಕೂಡ ತಂಡ ಹೊಡೆಯುವಂತೆ ಮಾಡಿದೆ. ಏನೇ ಪ್ರತಿಭಟನೆಗಳನ್ನು ಮಾಡಿದ್ರು ನಮ್ಮ ಆ ಪ್ರತಿಭಟನೆ ಸಾಂಕೇತಿಕವಾಗಿರಬೇಕೇ ಹೊರತು ಕೃತಿಯಲ್ಲಿ ತೋರಿಸಿದ್ರೆ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ. ಸೊ ನಿಗಮ ಮಂಡಳಿಗೆ ಕೊಟ್ಟರು ಅಕ್ಸೆಪ್ಟ್ ಆಗುತ್ತೆ, ನಿಮ್ಮ ಶಾಸಕ ಸ್ಥಾನಕ್ಕೆ ಕೊಟ್ಟರು ಅಕ್ಸೆಪ್ಟ್ ಆಗುತ್ತೆ. ಇದರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಆಗಲ್ಲ, ನಿಮ್ಮನ್ನ ನಾವು ಅಕ್ಸೆಪ್ಟ್ ಮಾಡುವ ಕೆಲಸವನ್ನ, ರಾಜೀನಾಮೆ ಅಕ್ಸೆಪ್ಟ್ ಮಾಡುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಾದ ನಂತರ ಒಬ್ಬೊಬ್ಬೇ ಶಾಸಕರು ಈಗ ತಂಡ ಹೊಡೆಯುವಂಥ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಇದಕ್ಕೆ ಮೊದಲ ಹೆಜ್ಜೆಯನ್ನು ಗೋಪಾಲ್ ಕೃಷ್ಣ ಬೇಳೂರು ಇಟ್ಟಿದ್ದಾರೆ. ಇವತ್ತು ಅವ್ರನ್ನ ಮಾಧ್ಯಮದವರೆಲ್ಲ ಮಾತಾಡಿಸಿದ್ರು, ನಿನ್ನೆ ಭಾಳ ಜೋರಾಗಿ ಮಾತಾಡ್ತಾ ಇದ್ರು, ಇವತ್ತು ನೋಡೋಣ ಮಾಡೋಣ ಅನ್ನೋ ರೀತಿ ಕತೆ ಹೊಡಿತಾ ಇದ್ದಾರೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ 2-3 ದಾರಿ ಇದೆ. ಈಗ ನಿಗಮ ಮಂಡಳಿಗಳಿದ್ದಾವೆ, ಜಿಲ್ಲಾಧ್ಯಕ್ಷರ ಪಟ್ಟಿ ಇದೆ. ಸೊ ಈ ಮೂಲಕ ನಿಮ್ಮನ್ನ ಸರಿ ಮಾಡ್ತೀವಿ, ಅಥವಾ DK ಶಿವಕುಮಾರ್ ಎಲ್ಲದನ್ನೂ ನಿಭಾಯಿಸುವ ಶಕ್ತಿ ಹೊಂದಿದ್ದಾರೆ ಅನ್ನೋದನ್ನ ತೋರಿಸ್ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹುಷಾರ್ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಕೂಡ ಇದೇ ಸಂದೇಶವನ್ನು DK ಶಿವಕುಮಾರ್ ಅವರಿಗೆ ರವಾನಿಸಿದೆಯಂತೆ.
ಯಾರ್ಯಾರು ಅಸಮಾಧಾನಿತರು ಈ ಪ್ರತಿಭಟನೆ ಪ್ರೊಟೆಸ್ಟು ಬೀದಿ ರಂಪಾಟ ಎಲ್ಲ ಮಾಡ್ತಾ ಇದ್ದಾರಲ್ಲ ಅವ್ರದ್ದೆಲ್ಲದೂ ಹೆಸರು ಕಳಿಸಿ ನಾವು ಮಾತಾಡ್ತೀವಿ ಅಂತ ಹೇಳಿದೆಯಂತೆ. ಮತ್ತೆ ಅವ್ರ ಮೇಲೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುತೇಕ ಇಲ್ಲಿಗೆ ಈ ಸಂಪುಟ ಬಹುಶಃ ಇದು ಮುನ್ನಡೆಯುತ್ತೆ. ಈಗ ಅಸಮಾಧಾನಿತರೆಲ್ಲ ಬಹುಶಃ ತಂಡ ಹೊಡೆಯೋದು ಫಿಕ್ಸ್ ಅಂತ ಕಾಣಿಸುತ್ತೆ. ಮುಂದೇನಿದ್ರು ಈಗ ಏನೇನು ನಿಗಮ ಮಂಡಳಿ ಅದು ಇದು ಹಂಚಿಕೆ ಆಗುತ್ತಲ್ಲ ಅದಕ್ಕೆ ಅವರು ಪ್ರಯತ್ನ ನಡೆಸಬೇಕಾಗತ್ತೆ. ಅಷ್ಟು ದಿನದಲ್ಲಿ ಎಲೆಕ್ಷನ್ ಕೂಡ ಹತ್ರಕ್ಕೆ ಬರುತ್ತೆ. ಎಲೆಕ್ಷನ್ಗೆ ಪ್ರಿಪ್ರೇಷನ್ ಆಗಬೇಕಾಗಿರುತ್ತೆ. ಇದು DK ಸಂಪುಟ. ಆದರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದು ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯ ಅವರು ತಮ್ಮದೇ ಪಕ್ಷದ ಹೈಕಮಾಂಡ್ ಮೇಲೆ ಈಗ ಬೇಸರವನ್ನು ಹೊರಹಾಕಿದ್ದಾರೆ ಅನ್ನೋ ಗೊತ್ತಾಗ್ತಾ ಇದೆ. ನಿನ್ನೆ ಈ ಸಂಪುಟದ ಓತ್ ಟೇಕಿಂಗ್ ಸೆರೆಮನಿಗೂ ಕೂಡ ಸಿದ್ದರಾಮಯ್ಯ ಅವರು ಹಾಜರಾಗಿರಲಿಲ್ಲ. ಅವ್ರ ಬೇಸರಕ್ಕೆ ಕಾರಣ ಏನು ಅಂತಂದರೆ ತಾವು ಸೂಚಿಸಿದ ಬ್ಯಾಡಗಿ ಕ್ಷೇತ್ರದ ಶಾಸಕರ ಹೆಸರನ್ನು ತೆಗೆದು ಅಲ್ಲಿ ಗಾಯತ್ರಿ ಶಾಂತೇಶ್ವರ ಅವ್ರನ್ನ ಸೇರಿಸಿದ್ದಕ್ಕೆ ಅವರು ಬೇಸರಗೊಂಡಿದ್ದಾರೆ ಅನ್ನೋದು. ಬಹುಶಃ ಅದೇ ಕಾರಣಕ್ಕೆ ಗಾಯತ್ರಿ ಶಾಂತೇಶ್ವರ ಅವರ ಹೆಸರು ಹೋಲ್ಡ್ ಆಗಿದೆಯಾ ಗೊತ್ತಿಲ್ಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.